ಕಥೆಗಳು ಪ್ರತಿಯೊಬ್ಬರದ್ದು ವಿಭಿನ್ನವಾದದ್ದು, ಆದರೆ ಕೆಲವು ಮಾತ್ರ ಕುತೂಹಲಕಾರಿ. ಇದು ನನ್ನ ಮತ್ತು ಮಡಿಕೇರಿಯ ಕೋಟೆ ಬೆಟ್ಟದ ಒಂದು ಪುಟ್ಟ ಕಥೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನಿವಾಗ ಕೋಟೆ ಬೆಟ್ಟದ ಆನ್ ದ ವೇ ಇದ್ದೀನಿ. ಇವತ್ತು ಕೋಟೆ ಬೆಟ್ಟ ಜೊತೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಕೋಟೆ ಬೆಟ್ಟ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿನ ಫಾಗಿ ವೆದರ್ ಮತ್ತು ಇಲ್ಲಿನ ಕಿರುದಾದ ರಸ್ತೆಗಳು. ಇಡೀ ಮಡಿಕೇರಿನಲ್ಲಿ ಕೋಟೆ ಬೆಟ್ಟ ರೋಡ್ ಮಾತ್ರ ಅನಿಸುತ್ತೆ ಇಷ್ಟೊಂದು ಕಿರಿದಾಗಿರೋದು. ಬೇರೆ ಯಾವುದೇ ಮಾನ್ಸೂನ್ ರೈಡಲ್ಲಿ ಮಳೆ ಇಲ್ಲದೇನೋ ಅಥವಾ ವೆದರ್ ಸರಿ ಇಲ್ಲದೇನೋ ನಿಮ್ಮ ಮಾನ್ಸೂನ್ ರೈಡ್ ಚೆನ್ನಾಗಾಗದೇ ಇರ್ಬೋದು, ಆದರೆ ಕೋಟೆ ಬೆಟ್ಟ ವಿಲ್ ನೆವರ್ ಡಿಸಪಾಯಿಂಟ್ ಯು. ಇವಾಗ ಕೋಟೆ ಬೆಟ್ಟ ಆರ್ಚ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಕೋಟೆ ಬೆಟ್ಟ ಈ ಕಡೆ ಹೋಗುತ್ತೆ. ಸೊ ಈ ಕಡೆ ಒಂದು ರೋಡ್ ಹೋಗುತ್ತೆ, ಇಲ್ಲಿಂದ ಒಂದು ಹಿಡನ್ ವಾಟರ್ ಫಾಲ್ಸ್ಗೆ ಹೋಗುತ್ತೆ. ಕೋಟೆ ಬೆಟ್ಟದ ಆರ್ಚಿಂದ ರೈಟ್ ಸೈಡ್ಗೆ ಹೋದರೆ ನಿಮಗೆ ಮೌಂಟ್ ಮಿಸ್ಟ್ ವಾಟರ್ ಫಾಲ್ಸ್ ಅನ್ನೋ ಹಿಡನ್ ವಾಟರ್ ಫಾಲ್ಸ್ ಸಿಗುತ್ತೆ. ಆದರೆ ಮೌಂಟ್ ಮಿಸ್ಟ್ ವಾಟರ್ ಫಾಲ್ಸ್ ಹೋಗಬೇಕು ಅಂತಂದರೆ ಈ ಥರ ಒಂದು ರಿವರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗಬೇಕು. ತುಂಬ ಮಳೆ ಬಂದು ವಾಟರ್ ಕರೆಂಟ್ ಜಾಸ್ತಿ ಇದ್ದಿದ್ದರಿಂದ ಮುಂದೆ ಎಲ್ಲಾದರೂ ಕ್ರಾಸ್ ಮಾಡೋದಕ್ಕೆ ಜಾಗ ಇದೆಯಾ ಅಂತ ಹುಡ್ಕೊಂಡು ಹೋದಾಗ ನಾನು ಹೇಳೋದೇನು ಅಂತಂದರೆ ರಿವರ್ ಕರೆಂಟ್ ಜೊತೆ ಆಟಾಡಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ತುಂಬ ಜನ ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಒಂದು ಸ್ವಲ್ಪ ಅಲ್ಲೇನಾದ್ರು ಮಿಸ್ ಆಯಿತು ಅಂದರೆ ಡೈರೆಕ್ಟ್ ಇಲ್ಲಿ ಹೋಗ್ಬಿಡ್ತಾರೆ. ತೋರಿಸ್ತೀನಿ ನೋಡಿ, ಅಲ್ಲಿಂದ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೇನಾದರೂ ಮಿಸ್ ಆಗಿ ಬಿದ್ದರು ಅಂತಂದರೆ ನೋಡಿ, ವಾಟರ್ ಕರೆಂಟ್ ಜಾಸ್ತಿ ಇದ್ದಿದ್ದರಿಂದ ಸದ್ಯಕ್ಕೆ ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ ಅಂತ ಹೇಳಿ ಕೋಟೆ ಬೆಟ್ಟ ಕಡೆಗೆ ನನ್ನ ದಾರಿನ ಮುಂದುವರಿಸಿದೆ. ಕೋಟೆ ಬೆಟ್ಟ ಬಂದಾಗ ಮೌಂಟ್ ಮಿಸ್ಟ್ ವಾಟರ್ ಫಾಲ್ಸ್ ನಿಮಗೆ ಕಾಣ್ತು ಅಂತಂದರೆ ಕೋಟೆ ಬೆಟ್ಟದು ಆ್ಯಕ್ಚುಯಲ್ ವ್ಯೂ ಓಪನ್ ಆಯಿತು ಅಂತ ಅರ್ಥ. ಬಟ್ ನಾನು ಈ ಪಾಯಿಂಟ್ ರೀಚ್ ಆದಾಗ ಕಂಪ್ಲೀಟ್ ಫಾಗಲ್ಲಿ ವಾಟರ್ ಫಾಲ್ಸ್ ಕವರ್ ಆಗಿತ್ತು. ಕರೆಂಟ್ಲಿ ಫುಲ್ ಫಾಗ್ ತುಂಬ್ಕೊಂಡಿದೆ. ನೋಡೋಣ ಯಾವಾಗ ಫಾಗ್ ಕ್ಲಿಯರ್ ಆಗುತ್ತೆ ಅಂತ. ಫಾಗ್ ಕ್ಲಿಯರ್ ಆಗಿದ ತಕ್ಷಣ ವ್ಯೂ ತೋರಿಸ್ತೀನಿ. ಬಟ್ ತುಂಬ ಜನ ಕೋಟೆ ಬೆಟ್ಟಕ್ಕೆ ಬರೋದು ಈ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರನೇ. ತುಂಬ ಸಮಯ ಇಲ್ಲೇ ವೆಯ್ಟ್ ಮಾಡಿದ್ಮೇಲೆ ಫೈನಲಿ ಫಾಗ್ ಕ್ಲಿಯರ್ ಆಯಿತು. ನಾನು ನನ್ನ ಲೈಫ್ನ ಒಂದು ಸಿನಿಮಾ ಥರ ನೋಡ್ತೀನಿ. ಯಾವಾಗೆಲ್ಲ ಏನಾದರೂ ಡಿಸಿಷನ್ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದಾಗ ಆ ಸಿಚುವೇಶನ್ನ ಸ್ಕ್ರೀನ್ ಮೇಲೆ ಹಾಕಿ ಆ್ಯಸ್ ಎನ್ ಆಡಿಯನ್ಸ್ ಆಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಇದರಿಂದ ಡಿಫ್ರೆಂಟ್ POV ಓಪನ್ ಆಗುತ್ತೆ ಮತ್ತು ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಇದೇ ಥರ ಒಂದು ಸಿಚುವೇಷನಲ್ಲಿ ಇದ್ದಾಗಲೇ ನಾನು ನನ್ನ ಬೈಕ್ನ ತಗೊಂಡಿದ್ದು. ತುಂಬ ಜನ ಬಾಯ್ಸ್ ಲೈಫಲ್ಲೂ ಇದೇ ಆಗಿರುತ್ತೆ. ಈ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ಅವ್ರ ಫೇವ್ರೇಟ್ ಬೈಕ್ನ ಬರೀ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಖುಷಿ ಪಡ್ತಾ ಇರ್ತಾರೆ. ಲೈಫಲ್ಲಿ ಬೇರೆ ಎಲ್ಲ ಇದ್ರೂ ಅದಕ್ಕಿಂತ ಒಂದು ತೂಕ ಜಾಸ್ತಿ ಪ್ರಿಯಾರಿಟಿನ ಅವ್ರ ಫೇವ್ರೇಟ್ ಬೈಕಿಗೆ ಕೊಟ್ಟಿರ್ತಾರೆ. ಯಾಕೆ ಇವತ್ತು ಬೈಕ್ಸ್ಗಳ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನನ್ನ ಹತ್ರ ಇರೋ ಬೈಕ್ನ ತಗೊಳ್ಳೋದಕ್ಕೆ ಮೇಯ್ನ್ ರೀಸನ್ನು ಸ್ವಲ್ಪ ವರ್ಷಗಳ ಹಿಂದೆ ಬೇರೆಯವ್ರ ಗಾಡಿನ ಇಸ್ಕೊಂಡು ಮಾಡಿದಂಥ ಕೋಟೆ ಬೆಟ್ಟ ಬೈಕ್ ರೈಡು. ಕಾರ್ ಮೂವ್ಸ್ ದ ಬಾಡಿ, ಬೈಕ್ ಮೂವ್ಸ್ ದ ಸೋಲ್ ಅಂತ ಹೇಳ್ತಾರೆ. ಆದರೆ ದಿಸ್ ಬೈಕ್ ಈಸ್ ಕರೆಂಟ್ಲಿ ಮೂವಿಂಗ್ ಮೈ ಲೈಫ್ ರೈಟ್ ನೌ. ಈ ಒಂದು ಸಣ್ಣ ಕಥೆಯ ಜೊತೆಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ನನ್ನ ವೀಡಿಯೋಸಲ್ಲಿ ಇದನ್ನು 2ನೇ ಸಲ ಹೇಳ್ತಾ ಇರೋದು. ನಿಮ್ಮ ಹತ್ರ ಏನಾದರೂ ಸೂಪರ್ ಸ್ಪೋರ್ಟ್ ಕ್ಯಾಟಗರಿಗೆ ಸೇರುವಂಥ ಬೈಕ್ ಇದ್ದರೆ ಸೋಮವಾರಪೇಟೆ ಟು ಕುಶಾಲನಗರ್ ರೋಡ್ನ ಲೈಫಲ್ಲಿ ಒಂದು ಸಲ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಿ. ಐ ಆಮ್ ಸ್ಟಿಲ್ ಲರ್ನಿಂಗ್, ಐ ವಿಲ್ ಕೀಪ್ ಕ್ರಿಯೇಟಿಂಗ್. ಆ್ಯಂಡ್ ಫ್ರಮ್ ನೌ ಆನ್, if you see a film by Vinay KM at the end of my videos, you will know I have become the filmmaker I have always dreamed of becoming.